ಹಲೋ ಗೈಸ್, ಎಲ್ಲರೂ ಹೋಗಿದ್ದೀರಾ? ಇವತ್ತಿನ ವಿಡಿಯೋ ತುಂಬ ಅಡ್ವೆಂಚರಸ್ ಆಗಿರುತ್ತೆ. ಇವಾಗ ನಾನಿದ್ದೀನಿ ಒಂದು ಡೇಂಜರಸ್ ಪ್ಲೇಸಲ್ಲಿ. ನಮ್ಮೂರಿಂದ ತುಂಬ ದೂರ ಬಂದು ಈ ವಿಡಿಯೋ ಮಾಡ್ತಾ ಇದ್ದೀನಿ. ನಾನಿದ್ದೀನಲ್ಲ ಈ ಪ್ಲೇಸು, ಒಂದಿನನೂ ಮಿಸ್ಸೇ ಇಲ್ಲ. ಕಾಡು ಪ್ರಾಣಿಗಳ ಹಾವಳಿ ಇಲ್ಲಿ ಯಥೇಚ್ಛವಾಗಿದೆ. ಬೈಟ್ ರಾಕಿ ನೋಡಿದ್ರೆ ಕಾಣುತ್ತೆ, ಇಲ್ಲಂದ್ರೆ ಕಾಣಲ್ಲ. ಜೋಳ ಮೇಲದೆ. ಅವಾಗ ಈ ಕಡೆಯಿಂದ ಆನೆ ಬಂದು ಬಿಡ್ತು, ಜನ ಈ ಕಡೆ ಇದ್ರಲ್ವಾ, ಇನ್ನು ಆನೆ ಆ ಕಡೆ ಹೋಗಕ್ಕಾಗಲ್ಲ, ಈ ಕಡೆ ಹೋಗಕ್ಕಾಗಲ್ಲ. ಆಯ್ತಾ, ಆಮೇಲೆ ಏನಾಯ್ತು, ನಾನು ಮರದ ಮೇಲೆ ಇರ್ಕೊಂಡೆ. ಆಗ ಪಕ್ಕದಲ್ಲಿ ತಿರುಮ ಇದ್ದ, ಅವನ ವೆಚ್ಚ ಬಿಡ್ತಿತ್ತು. ಸದ್ಯ ನನ್ನನ್ನು ಬಿಟ್ಬಿಟ್ಟು ಅವನ ನನ್ನ ಮನೆ ಪಕ್ಕದಲ್ಲಿ ಓಡ್ಬಿಡ್ತು. ಹಾ, ಡೈಲಿ ಏನ್ ಇಷ್ಟು ಆಳ ಹೋಗಿದೆ ಇದು? ಇನ್ನೂ ಆಳ. ಅವರನ್ನು ಅಟ್ಟಿಸ್ಕೊ ಬರುವಾಗ ಅದ್ರ ಹೆಜ್ಜೆ ನೋಡಿ ಎಷ್ಟು ಒಳಗಡೆ ಹೋಗಿದೆ ಅಂತ. 2 ಅಡಿ ಆಳ ಆಗಿದೆ. ಏನೋ ಒಂಥರ ಸೊಗಡಲ್ವಾ? ಆನೆ ಸೊಗಡು. ಆನೆ ಇಷ್ಟೊತ್ತಿಗೆ ಬಂದಿರುತ್ತೆ. ಇನ್ನು ಸ್ವಲ್ಪ ಹೊತ್ತಿಗೆ ಬಂದ್ಬಿಡುತ್ತೆ ಸರ್. ಅಂತಂದ್ರೆ ಒಟ್ಲಿ ಜಮೀನೊಳಗೆ ಇರ್ಬೋದು. ಮತ್ತೆ ನಾವಿಲ್ಲಿರೋ ಡೇಂಜರ್ ಅಲ್ವಾ? ಹೌದು ಸರ್. ಒಂದೇ ರೋಡ್ ಅಲ್ಲಿವರೆಗೆ, ಒಂದೇ ರೋಡ್ ಅಂದ್ರೆ ಎಂಡ್ಗೆ ಹೋಗ್ಬೇಡಿ. ಒಂದು ಇಲ್ಲಿಂದ ರೋಡ್ ಹೋಗುತ್ತೆ, ಒಂದು ಹೊಲದ ಮೇಲೆ ಒಂದು ಮಣ್ ರೋಡ್ ಹೋಗುತ್ತೆ. ಚೆನ್ನಾಗಿ ನೋಡಿ, ಹಿಂಗೆ ರೈಟ್ ನೋಡ್ಕೊಂಡು ಹೋಗಿ. ಆ ರೋಡೇ ಕೆಳಕ್ ಹೋದ್ರೆ ಅಲ್ಲೇ ಅವ್ರ ಮನೆ. ತೋಟಕ್ಕೋ ಅಲ್ಲಿಗೆ ಹೋಗ್ಬೇಕಾ? ಸದ್ಯಕ್ಕೆ ನಾನಿರೋದು ಒಂದು ಟ್ರೈಬಲ್ ವಿಲೇಜಲ್ಲಿ. ಟ್ರೈಬಲ್ ವಿಲೇಜ್ ಪಕ್ಕ ಕಾಡ್ ಹತ್ರ ಇರೋ ಒಂದು ತೋಟದಲ್ಲಿದ್ದೀನಿ. ಆ ತೋಟದ ಪಕ್ಕ ಒಂದು ತೋಟದ ಮನೆ ಇದೆ. ಜೊತೆಗೆ ಆ ಆನೆನ ಕಾಯೋದಕ್ಕೆ ಒಂದು ಟ್ರೀ ಹೌಸ್, ಬ್ಯಾಂಬೋ ಟ್ರೀ ಹೌಸ್ ಮಾಡಿದ್ದಾರೆ ಇಲ್ಲಿ. ಆ ಬ್ಯಾಂಬೋ ಟ್ರೀ ಹೌಸ್ ಅಲ್ಲಿ ಮೇಲ್ಗಡೆ ಕೂತ್ಕೊಂಡು ಆನೆ ಏನಾದರೂ ಬರುತ್ತಾ ಏನಂತ ಅಲ್ಲಿ ಕೂತ್ಕೊಂಡು ಇಲ್ಲಿ ನೋಡ್ತಾರೆ. ಬ್ಯಾಂಬೋ ಟ್ರೀ ಹೌಸ್ ಮಾತ್ರ ತುಂಬ ಸ್ಟ್ರಾಂಗ್ ಇದೆ. ಆನೆ ಬಂದರು, ಆನೆಗೇನು ಲೆಕ್ಕ ಇಲ್ಲ ಇದು. ಬಟ್ ಏನಂದರೆ ಒಂದು ಸೇಫ್ಟಿ ಇರುತ್ತೆ ಅಷ್ಟೇ. ಇಲ್ಲಿನ ರೈತರುಗಳು ಎಷ್ಟು ಕಷ್ಟಪಟ್ಟು ಬೆಳೆಗಳನ್ನು ಬೆಳೀತಾರೆ ಕಾಡು ಪ್ರಾಣಿಗಳನ್ನೆಲ್ಲ ತಪ್ಪಿಸಿ ಅಂತ. ಇನ್ನೊಂದು ಸ್ವಲ್ಪ ಹೊತ್ತಿಗೆ ನೀವೇ ನೋಡ್ತೀರಾ. ಇಲ್ಲಿ ನಾವು ಬಂದಿರೋ ಈ ತೋಟದಲ್ಲಿ ಒಬ್ಬರು ರೈತರಿದ್ದಾರೆ. ಪಾಪ ಹ್ಯಾಂಡಿಕ್ಯಾಪ್ಟ್ ಅವರು, ಒಂದೇ ಕಾಲಿರೋದು ಅವ್ರಿಗೆ. ಆ ಒಂದು ಕಾಲಲ್ಲಿ ಆನೆಗಳನ್ನು ಕಾವಲ್ಕಾದು ಬೆಳೆಗಳನ್ನು ಬೆಳೆದು ಅವರ ಜೀವನನ ಮಾಡಬೇಕು. ನಮಗೊಂದು ಕಾಲಿಲ್ಲ ಸರ್, ನಮ್ಮ ಅಂಗವಿಕಲರು. ಆನೆ ಓಡಿಸೋಕ್ಕಲ್ಲ ಸರ್. ಅದಂಗೆ ಈಗ ಒಂದು ಕಾಲಲ್ಲಿ ಆನೆಗಳನ್ನು ಅದು ಹೆಂಗೆ ಓಡಿಸ್ತೀರಾ ಡೈಲಿ? ಏನು ಸಹ ಮಾಡಿದೆ, ಮನೆಗಿನ ಮೇಲೆ ಏರ್ಕೊಳೋದು, ಆನೆ ಓಡಿಸೋದು, ಏನೇನೋ ಮಾಡ್ಕೊಂಡು ನೋಡಿ. ಒಂದು ಟಾಟಿ ಅದೇ ಸಹ, ಆ ಟಾಟಿ ತಗೊಂಡು ಅದನ್ನ ಅಟ್ಯಾಕ್ ಮಾಡಿಕೊಂಡು ಅಷ್ಟೋ ಮಾಡಿವಿ. ನಮ್ಮ ಹೊಲ ಫುಲ್ ನಾಶ ಆಗ್ಬಿಟ್ಟದೆ ಸರ್. ನಾನು 3 ಲಕ್ಷ ರೂಪಾಯಿ ಸಾಲ ಮಾಡ್ಕೊಂಡು ಏನೋ ನಾನು ಹೊಟ್ಟೆ ಜೀವನಕ್ಕೆ ಮಾಡ್ತಿದ್ದೆ ಸರ್. ಅದು ಬಂದು ನಮ್ಮನ್ನೆಲ್ಲ ಇವತ್ತು ನನ್ನ ಹೊಲ ನಾಶ ಮಾಡಿ ನಾವು ಇವತ್ತು ನೋಡಿ ಒಂದು ಕಾಲು ಇಲ್ಲದೆ ನಾವು ನೋಡು, ನಮ್ಮ ಹೆಂಡತಿ ಮಕ್ಕ 3 ಮಕ್ಕವೇ ಸರ್. ನಮಗೆ ನಮ್ಮ ಹೆಂಗಸ್ರವ್ರೆ, ನಾವೊಂದು ಕಾಲಿಗೆ ನಮ್ಗೆ ಗೇದಿ ಅನ್ನ ತಿನ್ನಕದ ಸರ್. ಕಷ್ಟ. ಭೂಮಿನ ನಂಬಿಕೊಂಡು ನಮ್ಮ ಜೀವನ ಮಾಡ್ತೀವಿ ಸರ್. ಆದರೆ ನಮಗೆ ಏನೋ ನಮ್ಗೆ ಅದೊಂದು ಪರಿಹಾರ ನೀವು ಕೊಡಿಸ್ಬೇಕು ಸರ್, ನಮ್ಗೆ ಇಂತ ಕೇಳ್ಕೊತೀವಿ ಸರ್. ಇಲ್ಲಿ ನೋಡಿ, ಆನೆಗಳನ್ನು ನಾವು ಚೆನ್ನಾಗಿದ್ದು ಅದ್ರ ಕೈಲಿ ತಪ್ಪಿಸ್ಕೊಳ್ಳೋದೇ ಕಷ್ಟ. ಪಾಪ ಹ್ಯಾಂಡಿಕ್ಯಾಪ್ಟ್ ಇವರು, ಒಂದು ಕಾಲಿಲ್ಲ ಅಂದರು ಹಾಕಿರೋ ಬೆಳೆನ ಬೆಳೆದು ಅವ್ರ ಜೀವನ ಮಾಡಬೇಕು ಅನ್ನೋ ಒಂದೇ ಕಾರಣಕ್ಕೋಸ್ಕರ ಕಷ್ಟ ಆದರೂ ಪರವಾಗಿಲ್ಲ ಅಂತ ಹೇಳಿ ಒಂದೇ ಕಾಲಲ್ಲಿ ಡೈಲಿ ಹೋಗಿ ಆನೆ ಏನು ಬರುತ್ತೆ ಅದನ್ನು ಓಡಿಸ್ತಾರೆ. ಸೊ ನೋಡಿದ್ರೆ ಇಲ್ಲಿ ನೋಡಿ ಪಾಪ ನೋಡಿ ಸರ್, ಏನಾಯ್ತು ಇವ್ರೆ ಕಾಲಿಗೆ? ಕಾಲು ಒಂದು ಜಾಂಗ್ರಿ ಸ್ಟೆಪ್ ಬಂದ ಸರ್. ಹೌದಾ? ಸ್ಟೆಪ್ ಬಂದದು ಕಟಿಂಗ್ ಮಾಡಿ 15 ವರ್ಷ ಆಯ್ತು ಸರ್. 15 ವರ್ಷ ಆಯ್ತು. ನಮ್ಗೆ ಸಂಸಾರ ಅದೇ ಸರ್. ಭಾರಿ ಹೊಟ್ಟೆ ಜನ ಭಾರಿ ಕಷ್ಟ ಸರ್ ನಮಗೆ ಸಾಕ್ಬೇಕಾದ್ರೆ. ಆನೆ ರಾತ್ರಿ ನಮ್ಮನ್ನ ಅಟ್ಯಾಕ್ ಮಾಡ್ಬಿಡ್ತೀವಿ ಸರ್. ಇಲ್ಲಿ ಮನೆ ಮೇಲೆ ರಾತ್ರಿ ನಮ್ಮ 4 ಜನ ಸತ್ತೋಗಿರ್ಬೇಕು. 4 ಜನ ಹಿಡಿದುಕೊಂಡ ಸರ್. ಇನ್ನೊಬ್ರನ್ನ ತಿರುಮೈನವ್ರನ್ನ ಅಟ್ಯಾಕ್ ಮಾಡಿದ್ ಸರ್. ಎಷ್ಟು ಮಿಸ್ ಆಗ್ಬಿಟ್ಟು ಗುಳ್ಳಡಿಗೆ ಬಂದ್ಬಿಟ್ಟಿತ್ತು ನೋಡಿ. ಅವ್ರ ಗುಳ್ಳಾಡಿ ಒಳಗೆ ಕೊಟ್ಟಿತ್ತು, ಗುಳ್ಳಡಿಲೇ ಬಂದ್ಬಿಟ್ಟಿತ್ತು ಸರ್. ಅಲ್ಲಿ ಗುಳ್ಳ ಮರದ ಮೇಲೆ ಗುಳ್ಳ ಮಾಡೋ. ನಿಮ್ ಗುಳ್ಳೆಲ್ಲಿರೋದು? ಮುಂದ್ಗಡೆ. ಇವಾಗ ಹೊಟ್ಬಿಟ್ರಾ ಕಾವಲ್ಗೆ? ಇವರೆಲ್ಲ ನೋಡಿ ವಯಸ್ಸಿದ್ದವ್ರು ಸರ್. ಒಬ್ರಿಗೆ ಕಿವಿ ಕೇಳಲ್ಲ ಸರ್ ಪಾಪ. ಅವ್ರಿಗೆ ಕಿವಿ ಸ್ಪೀಕರ್ ಕೇಳಲ್ಲ ಅಂತವ್ರು ಪಾಪ ಬಂದು ರಾತ್ರಿ ಆನೆಗೆ ಬಂದು ಇದಾಗ್ಬಿಡ್ತೀವಿ ಸರ್. ಅದರಿಂದ ನಾವು ನೋಡಿ ಇಂಥವ್ರೆಲ್ಲ ಕಟ್ಕೊಂಡು ನಾವು ಜೀವನ ಮಾಡ್ಕೊಂಡು ಸರ್ ಹೋಯ್ತೀವಿ. ನಮಗೆ ಯಾವುದು ಗೌರ್ಮೆಂಟ್ ಪರಿಹಾರ ಇಲ್ಲ ಸರ್. ಈಗ ನನ್ನ ಬೆಳೆ ಎಲ್ಲ ನಾಶನ ಆಗೋಯ್ ಸರ್. ನಾವೇನು ಮಾಡೋಕೆ ಸಂಘವಿಕಲ್ಲ, ನಮ್ಗೆ ಈಗಾದ. ಯಜಮಾನ್ರೆ ಊಟ ಮಾಡಿದ್ರೆ ಇವಾಗ?
ಇವಾಗ ಹೋದ್ರೆ ಆನೆ ಡೈಲಿ ಬರ್ತಾ ಇರುತ್ತೆ. ಡೈಲಿ ಬರ್ತದೆ ಸರ್. ಡೈಲಿ ಈ ಕಡೆಯಿಂದ ಬರುತ್ತೆ ಸರ್ ಜಾಸ್ತಿ ಆನೆ. ಇಲ್ಲಿ ಬೇರೆ ಕಡೆ ಸುತ್ತ ಬೇರೆ ರೈತರುಗಳದು ಏನು ಬೆಳೆ ಹಾಕಿಲ್ವಾ? ಬೆಳೆ ಹಾಕವ್ರೆ, ಕೆಳಗಡೆ ಹಾಕವ್ರೆ, ಕೆಳಗಡೆ ಹಾಕವ್ರೆ. ಇಲ್ಲಿ ಮಧ್ಯ ಇಲ್ವಲ್ಲ ಸರ್, ಮಧ್ಯ ಇಲ್ಲಿ ಅಲ್ಲಿ ಕಡೆದು ಸೀದಾ ಬಂದ್ಬಿಡ್ತಾರೆ ಸರ್. ಮತ್ತೆ ಟ್ರಂಚ್ ಸರ್ ಇಲ್ಲ ಸರ್. ಟ್ರಂಚ್ ಅವರು ಫಾರೆಸ್ಟ್ನವ್ರು ಟ್ರಂಚ್ ತೋರಿಸ್ಬಿಟ್ರಲ್ಲ ಆನೆ ಎಳಗಲ್ಲ ಸರ್. ಅದನ್ನ ನಾವು ಸ್ವಲ್ಪ ರಕ್ಷಣೆ ಮಾಡಿ ಅದನ್ನ ಟ್ರಂಚ್ ತೆಗೆಸ್ಬೇಕು ಸರ್. ಅವರು ಟ್ರಂಚ್ ಇಲ್ವಾ ಅಲ್ಲಿ? ಟ್ರಂಚ್ ಅದೇ ಸರ್, ಇದ್ರು ಹಳೆ ಮುಚ್ಚೋಗದೆ, ಅಲ್ಲಿ ಎಳಗುತ್ತೆ. ಇಲ್ಲಿ ಸೋಲಾರ್ ಇರುತ್ತೆ, ಸೋಲಾರ್ ಚೆನ್ನಾಗಿ ಕೆಲಸ ಕಾರ್ಯ ಮಾಡಿದ್ರೆ. ಆನೆ ಟ್ರಂಚ್ ಇದೆ, ಸೋಲಾರ್ ಫೆನ್ಸ್ ಇದೆ, ಎಲ್ಲ ಇದೆ. ಆದ್ರೂ ಅದನ್ನೆಲ್ಲ ದಾಟ್ಕೊಂಡು ಬರ್ತಾ ಇರೋದು. ಕೆಲವೊಂದು ಕಡೆ ಆನೆ ಏನು ಗುಂಡಿಗಳಿದಾವೆ, ಆ ಮಣ್ಣನ್ನ ಆನೆಗಳೇ ತಳ್ಬಿಟ್ಟು ಅದನ್ನ ಮಟ್ಟ ಮಾಡಿ ಬರ್ತವೆ. ಅದನ್ನ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಅದನ್ನ ತೋಡಿಸಿ ನಮ್ಗೆ ಆನೆ ಬರ್ದೇ ಇರೋ ತರ ಹೆಲ್ಪ್ ಮಾಡಿ ಅನ್ಬಿಟ್ಟು ಇವ್ರು ಕೇಳ್ಕೊತಾ ಇದಾರೆ. ಏನ್ ಯಜಮಾನ್ರಿ, ಈ ವಯಸ್ಸಲ್ಲೂ ನಿಮ್ಗೆ ಕಷ್ಟ ಅಲ್ವಾ? ನೈಟ್ ಎಲ್ಲ ಕಾವಲ್ ಕಾಯ್ತಾ? ಇನ್ನೇನ್ ಮಾಡ್ಸೋದು, ನಮ್ಮ ಹೊಟ್ಟೆ ಜೀವನ ಅದಕ್ಕೆ ಸಲ ನಾವು ಬಡದಾಡೋದು. ಇನ್ನು ನಮಗೆ ಜೈಕಾದ ಸರ್, ನಾವು ಇಷ್ಟು ಮಕ್ಕಳನ್ನ ಓದಿಸ್ಬೇಕು. ನಾವು ಒಂದು ಕಾಲಿಲ್ಲ ಅಂಗವಿಕಲರು, ಎರಡು ಮಕ್ಕಳು ಕಲಿಸ್ಬೇಕು. ನಾವು ಪ್ರಯತ್ನ ಮಾಡಿದ್ವಿ ಸರ್. ಈ ಜಮೀನ್ ನಮ್ಗೆ ಕೂಡ ನಮ್ಮ ಪ್ರಯತ್ನ ಮಾಡೋದು. ನಿಮ್ಮ ಮಕ್ಕಳ? ನಮ್ಮ ಮೊಮ್ಮಕ್ಕ ಸರ್. ಮೊಮ್ಮಕ್ಕ? ಅದು ಮಗ, ಎರಡು ಮೊಮ್ಮಕ್ಕ. ಅದು ನನ್ನ ಮಗ, ಅದು ನಮ್ಮ ಹೆಂಗಸರು ಸರ್. ಓ ಸರಿ ಸರಿ. ಇಷ್ಟು ಜೀವನ ಎಲ್ಲ ಮಾಡ್ಬೇಕಲ್ಲ ಸರ್. ನಾವು ಕೊಡೋದು ಗೌರ್ಮೆಂಟ್ 1400 ರೂಪಾಯಿ ಕೊಡುತ್ತೆ ನಾವು ಪಿಂಚಣಿ. ಅದ್ರಲ್ಲಿ ನಮ್ಮ ಜೀವನ ಮಾಡಕ್ಕಲ್ಲ ಸರ್. ಏನೋ ಭೂಮಿನ ನಂಬಿಕೊಂಡು ನಾವು ಜೀವನ ಮಾಡ್ತೀವಿ. ಅದ್ರಲ್ಲಿ ಬಂದು ಆನೆಗಳು ನಾಶ ಮಾಡಿದಾಗ ನಾವು ಇನ್ನೊಬ್ರು ತಾನೆ ಸಾಲ ಮಾಡ್ಕೊಂಡು ಮಾಡೋದು ಸರ್. ನಮ್ಮ ಹತ್ರ ಬಂಡವಾಳ ಏನಿಲ್ಲ ಸರ್. ಈಗ ಸಾಲ ನಮ್ ಹೆಂಗ್ ಕಟ್ಟದ, ಇಲ್ಲ ವಿಷ ಕುಡ್ಕೊಂಡು ಸಾಯೋದು ಸರ್. ಆ ಥರ ನಾವು ಪಚರಿಸ್ಕೊಳ್ಳೋದು ಸರ್. ನೈಟ್ ಅಷ್ಟು ಒಂದು 3 ಗಂಟೆ ಜಾವಲಿ ಬಂದು ನಿಂತ್ಕೊಂಡ್ ಸರ್. ಅವಾಗ ನಾವೊಂದು ಕಾಲ ಇಲ್ಲ ನಮಗೆ, ನಾವು ಹೆಂಗೆ ತಪ್ಪಿಸ್ಬೇಕಂತ ನಮಗೆ ಗೊತ್ತಾಗಿಲ್ಲ. ನಮ್ಮ ಹಂಗೆ ಅಲ್ಲೇ ಬಚ್ಚಿಟ್ಟು ಮಲಿಕೊಂಡು, ಆಗ ನೋಡಿ ದೊಡ್ಡವರೆಲ್ಲ ಸೇರ್ಕೊಂಡು ನಮ್ಮ ಮಾವನವ್ರು ಈಗ ಅಕ್ಕಪಕ್ಕದವರೆಲ್ಲ ಅವರೆಲ್ಲ ಪೆಂಜಿ ಸೂಟ ಎಲ್ಲ ತಂದು ಆಗ ಅಟ್ಯಾಕ್ ಮಾಡಿ ಆಗ ನನ್ನ ಎಳೆಸ್ಕೊಂಡು ಮನೆಗೆ ಬಿಟ್ರು ಸರ್. ಅದ್ರ ರಾತ್ರಿ ನಮ್ಮ ಏನೊಂದು ಕತೆ. ನೀವು ಜಾಸ್ತಿ ಹತ್ರಕ್ಕೆ ಹೋಗ್ಬೇಡಿ ಆನೆ ಹತ್ರಕ್ಕೆ. ಇಲ್ಲ ಸರ್, ನಮ್ಮ ಮನೆ ಮೇಲೆ ಇದ್ದವು. ಮನೆ ಮೇಲೆ ಇದ್ರ ಆಗಿದ್ರು ಬಂದು ಅಟ್ಯಾಕ್ ಮಾಡ್ಕೋ ಸರ್. ಮನೆ ಉದ್ದಿದೆ ಆನೆ ಕೈ ಹಾಕಿದ್ರೆ ಇಲ್ಲ ಹೇಳ್ಕೊಳ್ಳೋದು. ಆತರ ನಮ್ಮ 4 ಆಳು ಯಾರೊಬ್ರು ಇಲ್ಲ ಸರ್, ಆತರ ಮಾಡ್ಬಿಡೋದು. ಓಕೆ, ಕೇಳಿದ್ರಲ್ಲ, ಆನೆಗಳು ಮಾತ್ರ ಸಿಕ್ಕಾಬಟ್ಟೆ ದಾಳಿ ಮಾಡ್ತಾ ಇದಾವೆ ಇಲ್ಲಿ. ಇವಾಗ ಸೀದಾ ಇಲ್ಲಿಂದ ಇವ್ರು ಏನು ಕಾವಲ್ ಕಾಯಕ್ಕೆ ಹೋಗ್ತಾ ಇದಾರೆ, ಅಲ್ಲೋಗಿ ನೋಡೋಣ ಬನ್ನಿ. ನೈಟ್ ಆನೆ ಬಂದಿತ್ತಲ್ಲ ಅದನ್ನ ನೋಡ್ಕೊಂಡು ಇವಾಗ ಆನೆಗಳು ಬರ್ತವೆ, ಅದನ್ನ ಅಲ್ಲಿಂದ ಓಡಿಸೋಣ. ಇಲ್ಲಿ ಬಂತ ಆನೆ? ಇಲ್ಲಿ ಬಂದ್ರ ಸರ್. ಆತರ ಇಲ್ಲಿ ಬಂದು ಈ ಗುಳ್ಳಿಗೆ ಅಟ್ಯಾಕ್ ಮಾಡಿ ನೋಡಿ. ಇಲ್ಲಿ ಹೋಗಿ ನಾನು ಪೈಪ್ ಜೋಡ್ಸೋಣ, ಅಲ್ಲಿ ಒಂದು 60-70 ಪೈಪ್ ಅಲ್ಲಿ ದಾಳಿ ಮಾಡ್ಕೊಂಡು ನುಗ್ಗಿ ಹಿಂಗ್ ಹೊಡೆದ್ರು. ಅಲ್ಲಿ ನಮ್ಮ ಮಾಮರ ಹೊಲಕ್ಕೆ ಹೋಗಿ ಅಲ್ಲಿ ತಿರುಮನೆಯವ್ರು ಅಟ್ಯಾಕ್ ಮಾಡ್ಬಿಡ್ತಿತ್ತು. ಅನ್ನೋಕೆ ಅಲ್ಲಿ ನುಗ್ಗುದ್ದು, ಹಂಗ ನುಗ್ಗಿ ಹಂಗ್ ಕಡ್ದು ಹಂಗ್ ಹೊಟ್ಟೆ ಸರ್. 5 ಗಂಟೆ ಜಾಮ, 5 ಗಂಟೆ ಜಾಮ ಕೋಳಿ ಕೂತು ತೋರಿಸ್ತೀವಿ. ಇಲ್ಲಿ ಬಡವರು ರೈತರು ಸಹ ನಾವ್ ಏನ್ ಸಹ ಮಾಡಕ್ಕಾದ್ರು. ಒಂದು ದಿನ ಕೂಲಿ 300 ರೂಪಾಯಿ ನಮ್ಮ ಹೆಂಗಸರು ಕೇಕ ಬಂದ್ರೆ ಅದು ನಮ್ಮ ಹೊಟ್ಟೆ ಜೀವನಕ್ಕೆ ಸರಿ ಸರ್. ನಮ್ಮ ಅಕ್ಕ ಮರಿನ ವಿದ್ಯಾಭ್ಯಾಸ ಕಲಿಸ್ಬೇಕು, ನಮಗೂ ಆಸೆ ಇರ್ತದೆ ಸರ್. ಆದ್ರೆ ಮಾಡಕ್ಕೆ ಭಾರಿ ಕಷ್ಟ ಸರ್, ಭಾರಿ ಸಮಸ್ಯೆ ಮೀಸ ನಾವು. ಆದ್ರೆ ಕಾಲಿದ್ರು ನಾವು ಇಷ್ಟು ತ್ಯಾಗ ಮಾಡ್ಕೊಂಡು ನೋಡಿ ಅಕ್ಕಪಕ್ಕದವ್ರನ್ನೆಲ್ಲ ಕರ್ಕೊಂಡು ನಾವು ಎಲ್ಲ ಫಸಲು ಹಾಕೊಂಡು ಬೆಳೆತೀವಿ ಸರ್. ಅದನ್ನೇ ನಮಗೆ ನಾಶ ಮಾಡಿದಾಗ ಒಬ್ಬರು ತಂಡ ನಾವು ಬಡ್ಡಿ ಬಸ್ಸಲ್ಲಿ ದುಡ್ಡಿಸಿ ನಮ್ಗೆ ವ್ಯವಹಾರ ಮಾಡೋದು. ಅದೇ ನಾಶ ಆದಾಗ ನಮ್ಗೆ ಯಾರು ಸಹ ಕಟ್ಟಿಕೊಟ್ಟರು. ನೀರಾದ ಒಂದೇ ಸಾಯೋದು, ಆ ಥರ ಪರಿಸ್ಥಿತಿ ಈಗ ಬಂದ್ಬಿಟ್ಟದೆ ಸರ್ ನಮಗೆ. ನೀವು ಇವತ್ತು ಒಂದಿನ ರೆಸ್ಟ್ ಮಾಡಿ, ಇವತ್ತು ನಾವು ಆನೆಗಳನ್ನ ನೋಡ್ಕೋತೀವಿ. ಇಲ್ಲಿ ಏನು ಹಾನಿ ಆಗ್ತಿದೆ ಅದು ವಿಡಿಯೋ ಮುಖಾಂತರ ಎಲ್ರಿಗೂ ತಲುಪುತ್ತೆ. ನಿಮ್ಗೇನು ಆಗ್ಬೇಕು ಕೆಲಸ ಅದ್ ಮಾಡಿಸ್ಕೊಡ್ತೀವಿ ನಾವು. ನೀವು ಒಟ್ಟಿನಲ್ಲಿ ನಾನು ಹೇಳೋದಷ್ಟೇ, ನೀವು ಸ್ವಲ್ಪ ಜೋಪಾನವಾಗಿರಿ. ಜಾಸ್ತಿ ಹತ್ರಕ್ಕೆ ಹೋಗೋದಾಗ್ಲಿ ಆನೆ ಹೋಗಲ್ಲ ಸರ್. ನಾವು ಈ ತರ ಅಟ್ನಲ್ಲಿ ಇರ್ತೀವಿ. ಅಟ್ನಲ್ಲಿ ನಮ್ಮ ಮಾವಾರು ನೋಡಿದಾರೆ, ತಾತಾರ ಅವ್ರೆ ಆನೆ ಬರ್ತದೆ ಬನ್ನಿ ಅಂದಾಗ ಅವ್ರು ಬರ್ತಾರೆ ಸರ್. ಆದ್ರೆ ರಾತ್ರಿ ನಮ್ಮನ್ನೇ ಅಟ್ಯಾಕ್ ಮಾಡ್ಬಿಡ್ತೀವಿ ಸರ್. ನಾವು ಉಸಿರುಳಿದ್ದೆ ದೊಡ್ಡಪ್ಪ ಹೆಚ್ಚುಂಟು ಸರ್. ಅಂದ್ರೆ ರಾತ್ರಿ ನನ್ನ ಮೊಮ್ಮಗನು ನಾನು ರಾತ್ರಿ ನಾವಿಲ್ಲ ಸರ್, ಆ ಥರ ಕೆಲಸ ಮಾಡ್ಬಿಡ್ತಿದ್ದು. ಅದರಿಂದ ಮೇಲಧಿಕಾರಿಗಳು ನಮಗೆ ನ್ಯಾಯ ಕೊಡಿಸಿ, ಅನ್ಯಾಯ ಇರೋದನ್ನ ನಮಗೊಂದು ನ್ಯಾಯ ಕೊಡಿಸಿ ನಮಗೆ ಒಳ್ಳೇದು ಮಾಡಿ ಸರ್. ನಮ್ಮಂತೆ ಬಡವರಿಗೆ ನಾವು ಭಾರಿ ಕಷ್ಟ ಇಲ್ಲ ಮೀಸ. ನಾವು ಇದೆಲ್ಲ ಆನೆಗೆ ಲೆಕ್ಕ ಸರ್. ಇದು ಅದೇ ಮನಸ್ಸು ಮಾಡಿದ್ರೆ ಇಲ್ಲಿ ಕೈ ಹಾಕಿ ಎತ್ಕೋಬೋದು ನಮ್ಮನ್ನ. ಆದ್ರೂ ನಾವು ಇದ್ರಲ್ಲಿ ಜೀವನ ಮಾಡ್ತೀವಿ ಸ್ವಾಮಿ. ನಮ್ಗೆ ಇದೇ ಜೀವನ. ಕಾಡು ಕಾಯೋದು ನಾವು, ಕಾಡನ್ನ ರಕ್ಷಣೆ ಮಾಡೋಂಥ ನಾವು. ಕೇಳಿದ್ರೆ ನಮ್ಮ ಗಿರಿಜನ ಕಾಡನ್ನ ರಕ್ಷಣೆ ಮಾಡೋದು ನಾವು, ಕಾಡನ್ನ ನಾಶ ಮಾಡಲ್ಲ ಸರ್ ನಾವು. ಆದರೆ ಯಾರೋ ನಾಶ ಮಾಡಿಬಿಡ್ತಾರೆ, ಆದರೆ ತಿಳಿದವ್ರು ಯಾರೂ ಮಾಡಲ್ಲ ಸರ್. ಹೌದು, ನಮ್ಗೆ ರಕ್ಷಣೆ ಕೊಡಬೇಕು. ಅದಕ್ಕಾಗಿರೋ ಅನ್ಯಾಯನ ನಿಮ್ಗೆ ನ್ಯಾಯ ಕೊಡಿಸ್ಕೊಡ್ಬೇಕು ನಮಗೆ. ಇಷ್ಟೇ ಸರ್ ನಾವು ಕೇಳೋದು. ಇವರೇ ಸರ್ ಆ ಥರ ಮಿಸ್ ಆಗಿ
ಇವರೇ ಎತ್ತು ಬಿಡ್ತೀವಿ ಸರ್ ಮರದ ಮೇಲೆ. ಆನೆಗೆ ಸಿಕ್ಬಿಡ್ತಿದ್ರಾ? ರಾತ್ರಿ ಎಲ್ಲಿ? ಸಣ್ಣ ಮರದಲ್ಲಿ ಒಂದು ಸುರ್ಗಿ ಮರ ಹಾಕಿದ್ವಿ, ಹಾಕದೆ ಬೇರೆ ಕಟ್ಟೆ ಹೊತ್ತಲಿ ಇನ್ನು ಬೇಟ್ರಿ ಹಾಕಿ ನೋಡಿದ್ರೆ ಕಾಣುತ್ತೆ, ಇಲ್ಲಂದ್ರೆ ಕಾಣಲ್ಲ. ಜೋಳ ಮೇಲದ. ಅವಾಗ ಈ ಕಡೆಯಿಂದ ಆನೆ ಬಂದ್ಬಿಡ್ತು, ಜನ ಎಲ್ಲ ಈ ಕಡೆ ಇದ್ರಲ್ವಾ, ಇನ್ನು ಆನೆ ಆ ಕಡೆ ಹೋಗಕ್ಕಾಗಲ್ಲ, ಈ ಕಡೆ ಹೋಗಕ್ಕಾಗಲ್ಲ. ಆಯ್ತಾ, ಆಮೇಲೆ ಏನಾಯ್ತು, ನಾನು ಮರದ ಮೇಲೆ ಇರ್ಕೊಂಡೆ. ಆಗ ಪಕ್ಕದಲ್ಲಿ ತಿರುಮ ಇದ್ದ, ಅವನು ಎತ್ತು ಬಿಡ್ತಿತ್ತು. ಸದ್ಯ ನನ್ನನ್ನು ಬಿಟ್ಬಿಟ್ಟು ಅವನು ನನ್ನ ಮನೆ ಪಕ್ಕದಲ್ಲಿ ಓಡ್ಬಿಡ್ತು. ಡೈಲಿ ಹಗಲು ಇರಲು ಸಮಯ ಹಂದಿ, ಕಪಿ, ಆನೆ ಎಲ್ಲವ. ನಾವು ನಾಡವ್ರ ದಂಡ ಲಕ್ಷ ಲಕ್ಷ ಸಾಲ ಮಾಡ್ಕೊಂಡು ನಮ್ಮ ಜೀವನ ಸಾಕ್ತೀವಿ. ಅದನ್ನ ಅವ್ರು ಅರಿವು ಮಾಡಲ್ಲ. ನಾಡವ್ರು ಏನಾದ್ರು ಫೋನ್ ಹಾಕ್ಬಿಡ್ತೀನಿ ಅಂದ್ರೆ ಎಷ್ಟೊತ್ತಾದ್ರೂ ಹೊಂಟೋಗ್ತಾರೆ. ಅದೇ ನಮ್ಮ ಸೋಲ್ಗೆ ಜನ ಫೋನ್ ಹಾಕಿದ್ರೆ ಅಲ್ಲಿ ಬರ್ತಾರೆ, 2 ಆಳು ಕಳಿಸ್ತೀನಿ ಅಂತಾರೆ, ಯಾರು ಬರಲ್ಲ. ಈಗೆಲ್ಲ ಮಾಡ್ತಾರೆ ಸ್ವಾಮಿ ನೋಡಿ. ಆನೆ ಸೌಂಡ್ ಅಲ್ವಾ? ಅಲ್ಲಿ ನೋಡ್ರಿ ಲೈವ್ ಅಲ್ಲಿ ಆನೆ ನೋಡಿ ಇಲ್ಲೇ ಇದೆ. ಏನೋ ಆಲ್ರೆಡಿ ಇಲ್ಲಿ ಬಂದ್ಬಿಡ್ತ ಅನ್ಸುತ್ತೆ. ಅರ್ಧ ಗಂಟೆ ಒಳಗೆ ಹೆಚ್ಚು ಕಮ್ಮಿ ಬಂದ್ಬಿಡುತ್ತೆ ಡೈಲಿ ಸ್ವಾಮಿ. ಆಳು ತಪ್ಸೋದೇ ನಮ್ಗೆ ಕಷ್ಟ. ನಾವು ಲಕ್ಷ ಲಕ್ಷ ಸಾಲ ಮಾಡ್ಕೊಂಡು ಜೀವನ ಮಾಡ್ತಾಮಿ. ಆ ಸಾಲನು ತೀರಲ್ಲ, 10 ವರ್ಷದಿಂದ ಮಾಡ್ತಾಮಿ. ಏನ್ ಮಾಡಿದ್ರು ನಡೆಯಲ್ಲ. ಇವಾಗ ಆನೆ ಅಲ್ಲಿ ಕಿರಿಸ್ತಲ್ಲ, ಆ ಜಾಗಕ್ಕೆ ಹೋಗ್ತಾ ಇದೀವಿ. ಅಲ್ಲಿ ನಮ್ಮ ಮುಂದೆ ರೈತರು ಹೋಗ್ತಾ ಇದಾರೆ. ಇನ್ನ ಅರ್ಧ ಗಂಟೆ ಮಾತ್ರ ನಮಗೆ ಟೈಮ್ ಇರೋದು. ಆನೆ ಬರ್ತಾ ಇದೆ ಆಲ್ರೆಡಿ. ಸೊ ಹೋಗಿ ನೋಡೋಣ ಬನ್ನಿ. ಒಂದು ಕಾಲಿಲ್ದೆ ಕಾವಲು ಹೆಂಗ್ ಕಾಯ್ತಾರೆ? ಕಾಲು ಇರೋರು ಕಾಯೋದ್ ಕಷ್ಟ ಈ ಕಾಡು. ನಾವು ಚೆನ್ನಾಗಿದ್ದು ಹುಡುಗರು ಓಡ್ತೀವಿ ಅನ್ನೋ ಧೈರ್ಯ ಇರುತ್ತೆ. ಇಲ್ಲ ಬಂದು ಈಗ ಕಾಡು ಪಕ್ಕದ ಕಾಡ್ಲಿಕ್ಕೆ ಹೋಗಲಿಲ್ಲ. ನೇರ ಇದರಲ್ಲಿ ಬಂದ್ಬಿಟ್ಟು ಒಂದೇ ಬರೋದಾ? ಒಂಟಿಗಳ ಅದ್ ಕಿರ್ಸ್ತಿರೋದು ಕಾಡೆಮೆನಾ? ಕಾಡಾಮೆ. ಈ ವರ್ಷ ಸರ್ ನಮಗೆ ಇಷ್ಟು. ಆಮೇಲೆ ಸರ್ ನಮಗೆ ಇದೊಂದು ರಸ್ತೆ ನಮಗೆ ಇದೊಂದು ರಸ್ತೆ ಮಾಡಿಸ್ಬೇಕು ಸರ್. ನೋಡಲ್ಲಿ ರಸ್ತೆನೂ ಇಲ್ಲ ಇಲ್ಲಿ. ಇಲ್ಲ ಸರ್, ನಾವು ನೋಡಿ ಓಡಾಡಕ್ಕೆ ಭಾರಿ ತೊಂದ್ರೆ ಸರ್. ಜಾಸ್ತಿ ಆನೆ ಹತ್ರ ಹೋಗ್ಬೇಡಿ ಯಾರು. ಇಲ್ಲ ಇವತ್ತು ರಾತ್ರಿ ನಮ್ ಮಿಸ್ ಆಗ್ಬಿಟ್ಟು ಸಾವು. ಇವನು ನನ್ನ ಮನೆ ಅಡಿಗೆ ಹೊಂಟಾಯ್ತು. ಹಂಗೆಲ್ಲ ಮಲಿಕೊಂಡೆ ಜಸ್ಟ್ ಮಿಸ್ ಸರ್. ಕುಂಟಾಪ ಅದವ ಕೈ ಹಾಕ್ಬಿಡೋದು. ಏನೋ ನಮ್ಮ ಮನೆ ದೇವ್ರು ತಪ್ಪಿಸ್ ಸರ್, ನಮ್ಮನ್ನ ರಕ್ಷಣೆ ಕೊಟ್ಟ ನೋಡಿ. ಎರ್ತು ಕೊಟ್ಟಿದ್ದಿ, ಎರ್ತನ ಕೂಡ ಪುಡಿ ಮಾಡ್ಬಿಡ್ತದೆ. ಇಲ್ಲಿ ಸರ್ ನಾನು ಬರಬೇಕು, ಇಲ್ಲಿಂದ ನಾನು ಕಾಯ್ಬೇಕು. ಆ ಹೊಲ ಕಟ್ಟಿ ಇಲ್ಲಿ ಹಿಡಿದು ಆನೆ ರಾತ್ರಿ, ಇಲ್ಲಿ ಹಿಡಿದು ಓಟ ಅಂದ್ರೆ ಇದಕ್ಕೆ ನುಗ್ಗಲಿಲ್ಲ. ರಾತ್ರಿ ಸ್ವಲ್ಪ ಎರ್ತಿಗಿರ್ತಿ ಕೊಟ್ಟಿದ್ದೀನ, ಆದರೂ ಪುಡಿ ಮಾಡ್ಬಿಟ್ಟು ತಂತಿನ ಬಂದವು ಸರ್. ತೋಟದ ಒಳಗಡೆ ಹೋಗೋಣ. ಆನೆ ಎಲ್ಲಿ ನಿಂತಿದೆ ಅಂತ ಗೊತ್ತಿಲ್ಲ, ಆದರೂ ಹೋಗ್ತಾ ಇದೀವಿ ಧೈರ್ಯ ಮಾಡಿ. ಇದು ನೆನ್ನೆ ತುಳ್ಕೋಗಿರೋದು ನೋಡಿ. ಒಂದು ಹೆಜ್ಜೆ ಮಡಗಿದೆ, ಎಷ್ಟು ಒಳಗಡೆ ಹೋಗಿದೆ ನೋಡಿ. ತೇವ ಇರೋದಕ್ಕೂ ಅದಕ್ಕೂ ಒಂದೊಂದು ಅಡಿ ಒಳಗಡೆ ಹೋಗಿದೆ. ಸರಿ ನಮಗೆ ಓಡು ಬಂದಿದ್ದು ಸರ್. ಓಡು ಬಂದಿದ್ದು ನಮಗೆ. ಪುನಃ ಅದು ಅಡ್ಡಿ ಹೋಗ್ಬೇಕು. ಇದೇ ಬನ್ನಿ ನೋಡಿ ಸರ್. ರೌಂಡ್ ಸರ್ ಆಳಗೆ ತುಡಿಕೊಂಡು ಸರ್, ತುಡಿಕೊಂಡು ನಮ್ಮನ್ನು ಬೆದರಿಸ್ಕೊಂಡು ಆಳಿಗೆ ಬರ್ತದೆ. ಏನು ಮಾಡಿದ್ರು ಆಳನೆ ಮಾಡಿದ್ರು ಅದಕ್ಕೆ ಬರ್ತದೆ. ಆಳನೇ ಬೆದರಿಸ್ತದೆ ಸರ್. ಈಗ ಪೂರ ಇದೇ ಬನ್ನಿ ಸರ್. ಸ್ವಲ್ಪ ನೋಡ್ರಿ ಲದ್ದಿ. ಆ್ಯಕ್ಚುಲಿ ಇಲ್ಲಿ ವಿಡಿಯೋ ಮಾಡೋದಿರಲಿ, ಸಿಕ್ಕಾಪಟ್ಟೆ ಭಯ ಆಗ್ತಿದೆ ನನಗೆ ಅಲ್ವಾ. ಈ ಜೋಳ ನಮಗಿಂತ ಹೈಟ್ ಇದೆ. ಅಕ್ಕಪಕ್ಕ ಯಾವುದೇ ಪ್ರಾಣಿ ಇದ್ರೂ ನಮ್ಗೆ ಕಾಣಿಸಲ್ಲ. ನಾವು ಹೊಲದ ಮಧ್ಯೆ ಇದ್ದೀವಿ. ಏನು ಇಷ್ಟು ಆಳ ಹೋಗಿದೆ ಇದು. ಅವರನ್ನು ಅಟ್ಟಿಸ್ಕೊ ಬರುವಾಗ ಅದ್ರ ಹೆಜ್ಜೆ ನೋಡಿ ಎಷ್ಟು ಒಳಗಡೆ ಹೋಗಿದೆ ಅಂತ. 2 ಅಡಿ ಆಳ ಆಗಿದೆ. ಹಬ್ಬ ನಾರ್ಮಲ್ ಆಗಿ ನಡ್ಕೊಂಡು ಹೋದ್ರೆ ಅದ್ರ ಹೆಜ್ಜೆ ಅಷ್ಟು ಆಳ ಹೋಗಲ್ಲ. ಹೋಪ್ತಲ್ಲಿ ಓಡ್ ಬರುವಾಗ ನೋಡಿ ಒಂದೊಂದು ಹೆಜ್ಜೆಗಳು ಏನೋ ಒಂಥರ ಸೊಗಡಲ್ವಾ? ಆನೆ ಸೊಗಡು. ಆನೆಗೆ ಕೊಂಬಿದ್ಯೋ ಇಲ್ವೋ? ಕೊಂಬಿದ್ಯಾ? ನೋಡಿ ಸರ್, ಇಲ್ಲಿಂದ ಓಡ್ ಬರೋದು. ಇನ್ನು ಆ ಕಡೆಗೆ ಹೋದ್ರೆ ಫಾರೆಸ್ಟಾ? ಇಲ್ಲ ಸರ್, ಇನ್ನೂ ಜಮೀನುಗಳಿದಾವೆ. ಆನೆ ಇಷ್ಟೊತ್ತಿಗೆ ಬಂದಿರುತ್ತೆ. ಇನ್ನು ಸ್ವಲ್ಪ ಹೊತ್ತಿಗೆ ಬಂದ್ಬಿಡುತ್ತೆ ಸರ್. ಬಂದದೇ ಒಟ್ಲಿ ಜಮೀನೊಳಗೆ ಇರ್ಬೋದು. ಮತ್ತೆ ನಾವ್ ಇಲ್ಲಿರೋ ಡೇಂಜರ್ ಅಲ್ವಾ? ಹೌದು ಸರ್. ನಡ್ರಿ ಮತ್ತೆ ಹೋಗೋ.
ನೋಡಿ ಸರ್ ಎಲ್ಲ ಪುಡಿ ಸಹ ಸಿಕ್ಸ್ ಅದೆಲ್ಲ ನುಗ್ಗು ಬಿಡ್ತಾನೆ ಅವತ್ತು ನೋಡಿ ಸರ್. ಯಪ್ಪ ಇಲ್ಲಿ ನೋಡ್ರಿ ಎಷ್ಟೆಲ್ಲ ಹಾನಿ ಮಾಡಿದೆ ಅಂದ್ರೆ ನೋಡಿ ಸರ್ ಅಲ್ಲಿಂದ ಓಡ್ ಬಂದಿರೋದು ನೋಡಿ ಇಲ್ಲಿ. ಇದನ್ನೆಲ್ಲ ಬೆಳಿಗ್ಗೆ ಬಂದು ನೋಡ್ಬೇಕು. ಓಕೆ ಇಲ್ಲಿ ಆನೆ ಬರೋ ಟೈಮಲ್ಲಿ ನಾವು ಬಂದು ನೋಡ್ತಾ ಇದೀವಿ. ಸೊ ನಮಗೆ ಅಯ್ಯೋ ನಾವು ಇಲ್ಲಿರೋದು ಸಿಕ್ಕಾಪಟ್ಟೆ ಡೇಂಜರು. ಇವಾಗ ಇರೋದು ಬೇಡ. ಇವಾಗ ಫಸ್ಟು ನಮ್ಮ ಟ್ರೀ ಹೌಸ್ ಏನಿದೆ ಅಲ್ಲಿ ಬ್ಯಾಂಬೋ ಟ್ರೀ ಹೌಸ್ ಅಲ್ಲಿಗೆ ಹೋಗೋಣ. ಬೆಳಿಗ್ಗೆ ತೋರಿಸ್ಕೊಡ್ತೀನಿ ನಿಮ್ಗೆ, ಇಲ್ಲಿ ಕ್ಲಿಯರಾಗಿ ಕಾಣಿಸುತ್ತೆ. ಇದಕ್ಕೆಲ್ಲ ನೀವು ಪರಿಹಾರಕ್ಕೆ ಬರ್ದಾಕಲ್ವಾ? ಹಾಕ್ಬೇಕು ಸಹ ಇವರು ಪರಿಹಾರ ಇಲ್ಲಿ ಸಹ 1,000 2,000 ಕೊಡ್ತಾರೆ. ಜೋಳ ಅದೇನು ಮೇಲೆ ಸರ್ ಏನಾದ್ರೂ ಅಜ್ಜೆಗಳು ಇಷ್ಟಿಷ್ಟು ಹಾಳಾವೆಲ್ಲ. ಹೋಗ್ತಾ ಜೋಳ ಮುರ್ಕೊಂಡಿದೀವಿ, ಅಲ್ಲಿ ಜೋಳ ತಿನ್ಕೊಂಡು ಇರೋಣ ನಮ್ಮ ಬ್ಯಾಂಬೋ ಟ್ರೀ ಹೌಸಲ್ಲಿ. ಇಷ್ಟು ಸಲ ನಾವು ಕ್ಯಾಂಪಿಂಗ್ ಹಾಕಕ್ಕೆ ಹೋದಾಗ ಅಷ್ಟೊಂದು ಭಯ ಆಯ್ತಿರಲಿಲ್ಲ. ಯಾಕೋ ಇವತ್ತು ಸ್ವಲ್ಪ ಜಾಸ್ತಿ ಭಯ ಆಗ್ತಾ ಇದೆ. ಇದು ಪ್ಲೇಸ್ ಆ ಥರ ಇದೆ, ಗೊತ್ತಿಲ್ಲದೆ ಇರೋ ಊರು, ಒಂದು ಟ್ರೈಬಲ್ ವಿಲೇಜ್ ರೀ ಇದು. ಬೆಳಿಗ್ಗೆ ನೋಡಿ ಯಾವ ಥರ ಕಾಣಿಸುತ್ತಂತ ಈ ಊರು. ಚೆನ್ನಾಗಿರುತ್ತೆ, ನೇಚರ್ ಮಾತ್ರ ತುಂಬ ಚೆನ್ನಾಗಿರುತ್ತೆ, ಅಷ್ಟೇ ಭಯಾನಕವಾಗಿರುತ್ತೆ. ನಾವು ಇಲ್ಲಿ ಮೇಲ್ಗಡೆ ಇದೆಯಲ್ಲ, ಇಲ್ಲಿ ನಾವಿರ್ತೀವಿ, ನಾವಿಬ್ರು. ಆನೆ ಬಂದ ತಕ್ಷಣ ನಮ್ಗೆ ಹೇಳಿ, ನಾವು ಬರ್ತೀವಿ, ಎಲ್ಲರೂ ಒಟ್ಟಿಗೆ ಸೇರಿ ಓಡಿಸೋಣ. ಇವಾಗ ನಾನು ನನ್ನ ಫ್ರೆಂಡು ಇಲ್ಲಿ ಟ್ರೀ ಹೌಸ್ ಮೇಲ್ಗಡೆ ಹೋಗಿ ಊಟ ಮಾಡ್ತೀವಿ. ಇವರು ಕೆಳಗಡೆ ನಮಗೋಸ್ಕರ ಜೋಳ ಬೇಯಿಸ್ಕೊಡ್ತಾರೆ. ಏನಂದ್ರೆ ಇಲ್ಲಿನ ಬ್ಯಾಂಬೋ ಟ್ರೀ ಹೌಸ್ ಮಾತ್ರ ಎಷ್ಟೊಂದು ಚೆನ್ನಾಗಿದ್ದಾವೆ ಅಂದರೆ, ಇಲ್ಲಿ ನೋಡಿ ಆರಾಮಾಗಿ 4 ಸೀಟ್ 5 ಸೀಟ್ ಮಲ್ಗ್ಬೋದು. ಊಟ ಮಾಡಿದ್ರಿಯಾ? ಓಕೆ ನೋಡ್ರಿ, ತಾತ ನಮಗೋಸ್ಕರ ಜೋಳ ಬೇಯಿಸ್ಕೊಬಂದು ಕೊಟ್ಟವ್ರೆ. ಜೋಳ ತಿನ್ನೋಣ. ಹೇಳ್ಬೇಕಂದ್ರೆ ಈ ಊರಾಗಲಿ ಇಲ್ಲಿನ ಜನಗಳಾಗಲಿ ನನಗೆ ಪರಿಚಯನೂ ಇಲ್ಲ, ಇದಕ್ಕೂ ಮುಂಚೆ ಗೊತ್ತೇ ಇರಲಿಲ್ಲ. ಇಲ್ಲಿ ಪ್ರಾಬ್ಲಮ್ ಎಲ್ಲ ನೋಡಿದೆ, ಎಷ್ಟು ಕಷ್ಟಪಡ್ತಿದ್ದಾರೆ ಅದನ್ನು ನೋಡಿದೆ. ಜೊತೆಗೆ ಅವ್ರು ತೋರಿಸೋ ಪ್ರೀತಿ, ನಾನು ಯಾರು ಅಂತ ಅವ್ರಿಗೆ ಗೊತ್ತಿಲ್ಲ, ಅವ್ರು ಯಾರು ಅಂತ ನನಗೆ ಗೊತ್ತಿಲ್ಲ. ಆದರೂ ಅವ್ರು ತೋರಿಸೋ ಪ್ರೀತಿ ಇದೆಯಲ್ಲ, ಎಷ್ಟವೆ